ಸಿಂಪಲ್ ತಾಮ್ರದ ಪಾತ್ರೆ ಇರತಕ್ಕಂಥ ನೀರು ಕಿಡ್ನಿನ ಯುರೇಥ್ರನ ಬ್ಲಾಡರ ಎಲ್ಲಿ ಸ್ಟೋನ್ ಇದೆ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೊಂಡು 10 ಪೇಷಂಟ್ಗಳಲ್ಲಿ 9 ಪೇಷಂಟ್ಗಳಿಗೆ ಉತ್ತರ ಇರಲ್ಲ. ಒಂದೇ ಸರಿ ಯಾಕೆ ರೆಮಿಡಿ ಅಂತ ತಗೊಳ್ಳಿಲ್ಲ. ಗೋಬಿ ಒಳ್ಳಿತಲ್ಲ, ಬ್ರೊಕೋಲಿ ಒಳ್ಳಿತಲ್ಲ, ಪಾಲಕ್ ಡೆಫಿನೆಟ್ಲಿ ಒಳ್ಳಿತಲ್ಲ. ಆ ಕಲ್ಲನ್ನು ಕರಗಿಸುವಂತಹ ಶಕ್ತಿ ಆ ಬಾಳೆಹಣ್ಣಿಗೆ ಪೂರ್ಣ ದಿವಸ ವಾಯ್ಸ್ ಹೋಗ್ಬೋದು ಕೆಲವೊಬ್ಬರಿಗೆ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಅನೇಕ ಸಂದರ್ಭದಲ್ಲಿ ಕಿಡ್ನಿ ಸ್ಟೋನ್ ತಕ್ಷಣ ಭಯ ಪಡ್ತಕ್ಕಂತಹ ಸೆಗ್ಮೆಂಟು ತುಂಬ ಹೇರಳವಾಗಿ ಜಾಸ್ತಿ ಆಗ್ತದೆ. ಒಂದು ಕಾಲದಲ್ಲಿ ಭಯ ಪಡಬೇಕಿತ್ತು. ಇವತ್ತು ರೆಮಿಡೀಸು ತುಂಬ ಸುಲಲಿತವಾಗಿದೆ, ಚಿಕಿತ್ಸಾ ಉಪಕ್ರಮಗಳು ಕೂಡ ತುಂಬ ಲಭ್ಯವಾಗಿದೆ. ಸೊ ಹಾಗಾಗಿ ನಮಗೆ ಇದನ್ನು ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಅಷ್ಟು ಕಷ್ಟ ಸಾಧ್ಯ ಅಲ್ಲ. ನಾವು ಆಕ್ಸಲೇಟ್ಸ್ನ ಕಲ್ಲು ಫಾರ್ಮೇಷನ್ ಆಗ್ತಕ್ಕಂಥ ರೀತಿಗೆ ಯಾವ್ಯಾವ ಕಾರಣೀಕರ್ತವಂತಹ ತರಕಾರಿಗಳಿದೆಯೋ ಅದು ಆಹಾರಗಳಿದೆಯೋ ಅದರಿಂದ ಸ್ವಲ್ಪ ದೂರ ಇರ್ತಕ್ಕಂಥದ್ದು ಸರ್ವಕಾಲದಲ್ಲೂ ಒಳ್ಳೆಯದು. ಯಾವುದು ಬೇಕು ಯಾವುದು ಬೇಡ. ಈಗ ಸಪೋಸು ಒಂದು ವ್ಯಕ್ತಿಗೆ ಕಿಡ್ನಿನ ಯುರೇಥ್ರನ ಬ್ಲಾಡರ ಎಲ್ಲಿ ಸ್ಟೋನ್ ಇದೆ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. 4 ಕಡೆ ಸರ್ವೇ ಸಾಮಾನ್ಯವಾಗಿ ಹರಳು ಅಥವಾ ಕಲ್ಲು ಫಾರ್ಮೇಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಅದು ಯಾವ ಸೈಜ್ನಲ್ಲಿದೆ, ಹೊರಗೆ ಬರೋಕ್ಕೆ ಶಕ್ಯವಿದೆಯಾ ಇಲ್ವಾ ಅಂತ ಇದನ್ನು ಅರ್ಥ ಮಾಡ್ಕೋಬೇಕು. ನನಗೆ ಫೋನ್ ಮಾಡ್ತಕ್ಕಂಥ 10 ಪೇಷಂಟ್ಗಳಲ್ಲಿ 9 ಪೇಷಂಟ್ಗಳಿಗೆ ಇದ್ರ ಬಗ್ಗೆ ಉತ್ತರವೇ ಇರಲ್ಲ. ಸರ್ ಎಲ್ಲೋ ಒಂದು ಕಡೆ ಕಲ್ಲಾಗ್ಬಿಟ್ಟಿದೆ, ಅದು ಪಿತ್ತಾಶಯದಲ್ಲಾಗಿದೆಯೋ, ಮೂತ್ರ ಮಾರ್ಗದಲ್ಲಾಗಿದೆಯೋ, ಕಿಡ್ನಿಲಾಗಿದೆಯೋ, ಯುರೇಥ್ರಲ್ಲಾಗಿದೆಯೋ, ಎಲ್ಲಿ ಲಾಡ್ಜ್ ಆಗಿದೆ ಕಲ್ಲು, ಈ ಪರಿಕಲ್ಪನೆ ಅನೇಕ ಸಂದರ್ಭದಲ್ಲಿ ಇರೋಲ್ಲ. ಏನು ಮಾಡಿದ್ರೆ ಹೋಗ್ಬಿಡುತ್ತೆ ಸರ್, ಏನು ಮಾಡಿದ್ರೆ ಬಂತಪ್ಪ, ಒಂದು ಸಲ ಬಂತಲ್ವಾ ಸರ್, ಅವಾಗ ಏನೋ ಮಾಡಿದೆ ಹೆಂಗೋ ಬಂದುಬಿಟ್ಟಿತ್ತು ಹೊಟ್ಟೋಯ್ತು, ತಿರ್ಗಾ ಬಂದುಬಿಟ್ಟಿದೆ, ಮತ್ತೆ ಬಂದುಬಿಟ್ಟಿದೆ, 3ನೇ ಸಲ ಬಂದುಬಿಟ್ಟಿದೆ, 4ನೇ ಸಲ ಬಂದುಬಿಟ್ಟಿದೆ, 60ನೇ ವರ್ಷದಲ್ಲಿ 6ನೇ ಸಲ ಬಂದುಬಿಟ್ಟಿದೆ. 1ನೇ ಸಲ ಯಾಕೆ ನೀವು ರೆಮಿಡಿಯನ್ನು ತೊಗೊಳ್ಳಿಲ್ಲ? ಯಾವ ತರಕಾರಿಗಳನ್ನು ನೀವು ತಿನ್ನಬಾರ್ದು, ಇದ್ರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಆದ್ಯತೆಯನ್ನು ಕೊಡಬೇಕು. ಟೊಮ್ಯಾಟೊ ತಿನ್ನಬಾರದು. ನಾವು ಪಾಲಕ್ ಸೊಪ್ಪು ಆದಷ್ಟು ಕಡಿಮೆ ಅಥವಾ ತಾತ್ಕಾಲಿಕವಾಗಿ ಈ ಕಲ್ಲು ನಾವು ಬರ್ತಕ್ಕಂಥ ಸೈಜಲ್ಲಿ ಹೊರಗೆ ಬರ್ತಕ್ಕಂಥ ಸೈಜ್ನಲ್ಲಿದ್ದರೆ ಅಂದರೆ ಲೆಸ್ ದೆನ್ 5 ಮಿಲಿಮೀಟರ್ಸ್ ಇದ್ದರೆ ಅದು ಹೊರಗೆ ಬರತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರೋದ್ರಿಂದ ಬರೋವರೆಗೂ ಇದಕ್ಕೆ ಯಾವುದೇ ಪೂರಕವಾದಂಥ ಆಹಾರವನ್ನು ಈ ಥರದ ಆಹಾರಗಳನ್ನು ಸೇವನೆ ಮಾಡಬಾರದು. ಟೊಮ್ಯಾಟೊ ಒಳಿತಲ್ಲ, ನಿಮಗೆ ಗೋಬಿ ಒಳ್ಳಿತಲ್ಲ, ಬ್ರೊಕೋಲಿ ಒಳ್ಳಿತಲ್ಲ, ಆಮೇಲೆ ಪಾಲಕ್ಕು ಡೆಫಿನೆಟ್ಲಿ ಒಳ್ಳಿತಲ್ಲ. ಈ ಥರದ ಪದಾರ್ಥಗಳನ್ನು ಹೆಚ್ಚಿನ ರೀತಿಯಲ್ಲಿ ನೀವು ಕಡಿಮೆ ಕೂಡ, ಹೆಚ್ಚು ಅಷ್ಟೇ ಅಲ್ಲ ಕಡಿಮೆ ಪ್ರಮಾಣದಲ್ಲಿ ಕೂಡ ತೆಗೆದುಕೊಳ್ಳದೆ ಇರ್ತಕ್ಕಂಥದ್ದು ಒಳ್ಳೆಯದು. ತೊಗೊಳ್ಳೋದು ಯಾವುದಪ್ಪ? ಜೋಳದ ಕೂದಲು, ಮುಸ್ಕಿನ ಜೋಳ, ನಾಟ್ ದ ಬೇಬಿ ಕಾರ್ನ್ ಆರ್ ದ ಸ್ವೀಟ್ ಕಾರ್ನ್, ಮುಸ್ಕಿನ ಜೋಳ ಆಗುತ್ತಲ್ವಾ, ಆ ಮುಸ್ಕಿನ ಜೋಳನ ಕೂದಲು ಬಂಗಾರದ ಬಣ್ಣದಿರುತ್ತೆ, ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಗೋಲ್ಡ್ ಕಲರ್ ನೀರು ಬರುತ್ತೆ, ಆ ನೀರನ್ನು ಮೇಲಿಂದ ಮೇಲೆ ಸೇವನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ರೆಮಿಡಿ ಏನು ಅಂತ ಹೇಳ್ತೀರಾ? ಬಾಳೆ ದಿಂಡು ಅತ್ಯದ್ಭುತವಾದಂತಹ ಥೆರಪಿ. ಸರ್ ಆವಾಗವಾಗ ನಾನು 1 ಸ್ಪೂನ್ ತಿಂತೀನಿ ಸರ್, ಯಾವುದಾದ್ರು ಫಂಕ್ಷನ್ಸಲ್ಲೋ ರೆಸ್ಟೋರೆಂಟ್ಸಲ್ಲೋ, ಇವಾಗಂತೂ ಈ ಸ್ಟ್ರೀಟ್ ಫುಡ್ಡೆಲ್ಲ ಶುರು ಆಗಿದೆಯಲ್ಲ ಸರ್. ಸೊ ಬಾಳೆ ದಿಂಡು ಕೋಸಂಬರಿ ಅಂತೆಲ್ಲ ಮಾಡ್ತಾರೆ ಸರ್, ಹೆಸರುಬೇಳೆ ಎಲ್ಲ ಹಾಕ್ಬಿಟ್ಟು. ನಾನು ವೀಕೆಂಡ್ಸಲ್ಲಿ ಹೋದಾಗ ಒನ್ಸ್ ಇನ್ 15 ಡೇಸು ವೀಕೆಂಡ್ಸಲ್ಲಿ ಹೋದಾಗ ನಮ್ಮ ಫ್ಯಾಮಿಲಿಗೆಲ್ಲ ಫ್ಯಾಮಿಲಿ ಪ್ಲ್ಯಾಕ್ ಒಂದು ತೋರ್ತೀವಿ ಸರ್, 3 ಸ್ಪೂನ್ ಇರೋದು, ನಾನು 1 ಸ್ಪೂನ್ ತಿಂತೀನಿ ಸರ್. ಸೊ ಹಾಗಾಗಿ ನಾನು ರೆಗ್ಯುಲರ್ ಕನ್ಸ್ಯೂಮರ್ ಆಫ್ ಬಾಳೆ ದಿಂಡು. ಇದು ನಿಮ್ಮ ಪರಿಕಲ್ಪನೆ ಇದ್ದರೆ ಖಂಡಿತ ತಪ್ಪು. ಬಾಳೆ ದಿಂಡು ಕನಿಷ್ಠ ಪಕ್ಷ 200 ಗ್ರಾಮ್ ಅಷ್ಟು ಒಂದು ಸಲಿಗೆ ತಿಂದರೆ ಮಾತ್ರ ಆ ಕಲ್ಲನ್ನು ಕರಗಿಸ್ತಕ್ಕಂತಹ ಶಕ್ತಿ ಆ ಬಾಳೆ ದಿಂಡಿಗಿದೆ ಅಂತ. ಚೆನ್ನಾಗಿ ಮೂತ್ರಲ ಪದಾರ್ಥಗಳು ಅಂತ ಕರಿತೀವಿ. ಮೂತ್ರಲ ಅಂದರೆ ಮೂತ್ರವನ್ನು ತುಂಬ ಚೆನ್ನಾಗಿ ಮೂತ್ರ ತ್ಯಾಗ ಆಗಲಿಕ್ಕೆ ದಾರಿ ಮಾಡಿಕೊಡ್ತಕ್ಕಂಥ ಪದಾರ್ಥಗಳು. ಅದರಲ್ಲಿ ಈ ಬಾಳೆ ದಿಂಡು ತುಂಬ ಅತ್ಯದ್ಭುತವಾದಂಥ ಕೆಲಸವನ್ನು ಮಾಡುತ್ತೆ. ನೀವು ರಸವನ್ನು ಕುಡಿದ್ರೆ ಅದನ್ನು ಅರ್ಧ ಬೇಯಿಸಿರ್ತಕ್ಕಂಥದ್ದು ಹಸಿದೋ ತಿನ್ನೋದು ಒಂದು ಭಾಗ ಆದರೆ, ಅದನ್ನು ಜಜ್ಜಿ ಅಥವಾ ಮಿಕ್ಸಿಗೆ ಹಾಕ್ಕೊಂಡು ಕುಟ್ಟಾಣಿಲಿ ಕುಟ್ಟಿ ಬಟ್ಟೆಯಲ್ಲಿ ಹಿಂಡು ರಸ ತೆಗೆದು ಅದನ್ನು ಕುಡಿತಕ್ಕಂಥ ಪದ್ಧತಿ ಇದ್ದರೆ, ಒಂದು ಕಾಂಪ್ಲಿಕೇಶನ್ನು ತಾತ್ಕಾಲಿಕವಾಗ್ತಕ್ಕಂಥದ್ದು ಅಂದರೆ ಸೋರ್ ಥ್ರೋಟ್, ಗಂಟ್ಲು ಸಿಕ್ಕಾಪಟ್ಟೆ ಹಿಡ್ಕೊಂಡಂಗೆ, ಅಥವಾ ತಾತ್ಕಾಲಿಕ ಧ್ವನಿನಾಶ. ಸರ್ ಪರ್ಮನೆಂಟಾಗಿ ವಾಯ್ಸ್ ಹೋಗ್ಬಿಡ್ತಾ? ಇಲ್ಲ, 3-4 ದಿವಸ ವಾಯ್ಸ್ ಹೋಗ್ಬೋದು ಕೆಲವೊಬ್ಬರಿಗೆ. ಸೊ ವಾಪಸ್ ಗಂಟ್ಲು ಬರುತ್ತೆ. ಆ ಗಂಟ್ಲು ಆ ಒಂದು ವಾಯ್ಸ್ನ ಹಾಳು ಮಾಡ್ತಕ್ಕಂಥ ಕೆಲವೊಂದು ಉಪದ್ರವಗಳನ್ನು ಅದು ಮಾಡ್ಬೋದು. ಇದು ಒನ್ ಆಫ್ ದ ಸೈಡ್ ಎಫೆಕ್ಟ್ಸ್ ಬಿಟ್ಟರೆ ಬಹುತೇಕ ಬೇರೆ ಏನೂ ತೊಂದರೆ ಇಲ್ಲ ಅಂತ. ನಿಮಗೆ ರಾಮಬಾಣ ಕೆಲಸ ಮಾಡ್ತಕ್ಕಂಥ ಇನ್ನೊಂದು ದ್ರವ್ಯ ಯಾವುದು ಗೊತ್ತಾ? ಕೇಳಿರ್ತೀರ, ಬಳಸ್ತಾನೂ ಇರ್ತೀರ. ಆದರೆ ಇದೇ ಒಂದು ಅವಸ್ಥೆಗೆ ಅನುಗುಣವಾಗಿ ಇದನ್ನು ಬಳಸಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ನಿಮ್ಮಲ್ಲಿರಲ್ಲ. ಹೊನಗೊನೆ ಸೊಪ್ಪು, ಸಿಂಪಲ್ ಹೊನಗೊನೆ ಸೊಪ್ಪು. ನೀವೊಂದು ಮೆಣಸು, ಜೀರಿಗೆ, ಅರಿಶಿನ, ಉಪ್ಪು, ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು
ಒಂದು ದವೆ, ಸಿಂಪಲ್ ತವೆ, ದಾಲ್ ಅಂತ ಇಂಗ್ಲೀಷಲ್ಲಿ ಕರಿತೀವಲ್ಲ, ದಾಲ್ ವಿತ್ ಹೊನಗೊನೆ ಸೊಪ್ಪು. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ವಾರಕ್ಕೆ 2 ಸಲಿನೋ 3 ಸಲಿನೋ ಸೇವನೆ ಮಾಡ್ತಾ ಬರ್ತಾ ಇರ್ತವೆ. ಏನು ಸರ್ ವಾರಕ್ಕೆ 3 ಸಲ ತಿನ್ನಬೇಕಾ? ಇವತ್ತು ಬೆಳಗ್ಗೆ ತಿನ್ನಿ, ನಾಳಿದ್ದು ಮಧ್ಯಾಹ್ನ ತಿನ್ನಿ, ಅದಕ್ಕೆ 2 ದಿವಸ ಬಿಟ್ಟು ರಾತ್ರಿಗೆ ತಿನ್ನಿ. ನೋಡಿ ಹೆಂಗಿದೆ ಗ್ರಾಫು. ನಿಮಗೆ ತಿಂತಾ ಇದೀನಿ ಅಂತ ಗೊತ್ತಾಗೋದೇ ಇಲ್ಲ ಅಲ್ವಾ? ಆದರೂ ತಿಂತಾ ಇರ್ತೀವಿ. ಬಾಳೆ ದಿಂಡು ದಿವಸ ಒಂದು 200 ಗ್ರಾಮು, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಇಂಗು ತೆಂಗು ಹಾಕಿದ್ರೆ ವಂಗ ಮಾಡಿದ್ರೆ ರುಚಿಯಾಗಿರುತ್ತೆ ಅಡುಗೆ ಅಂತ ಹೇಳ್ತೀವಿ. ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಇಷ್ಟು ಸರಳವಾದಂಥ ಒಂದು ಅಡುಗೆಯನ್ನು ನಾವು ಮಾಡ್ಕೊಳ್ಳೋಕ್ಕಾಗಲ್ವ? ಒಂದು ಹೊನಗನೆ ಸೊಪ್ಪು, ಒಂದು ಬಾಳೆ ದಿಂಡು, ಒಂದು ಜೋಳದ ಕೂದಲು, ಪುಕ್ಸೆಟ್ಟರಿ, ದುಡ್ಡೇ ಖರ್ಚಿಲ್ಲ. ನೀವು ಪಾರ್ಕ್ ಪಕ್ಕದಲ್ಲೋ ಬೀದಿ ಕೊನೆಲ್ಲ ಜೋಳ ಮಾರ್ತಿದ್ರೆ ಅಪ್ಪ ಒಂದಿಷ್ಟು ಕೂದಲು ಎತ್ಕೊಂಡು ಹೋಗ್ತೀನಿ ಅಂದರೆ, ಇಷ್ಟಲ್ಲ ಮೇಡಮ್ ಪೂರ್ತಿ ತೊಗೊಂಡೋಗಿ, ಸಾಹೇಬ್ರೆ 2 ಮೂಟೆ ಬೇಕಾದ್ರೆ ನಾನೇ ಕೊಡ್ತೀನಿ ತೊಗೊಂಡೋಗಿ ಅಂತಾನೆ. ಯಾಕಂದರೆ ಅದರ ವೇಸ್ಟ್ ಮ್ಯಾನೇಜ್ಮೆಂಟ್ ಅವನಿಗಷ್ಟು ಸಮಸ್ಯೆ. ಆದರೆ ಕಸದಿಂದ ರಸ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಒಳ್ಳೆಯ ವಿಚಾರಗಳನ್ನು 4 ಜನಕ್ಕೆ ಹಂಚಬೇಕು. ನಮ್ಮ ಆರೋಗ್ಯವನ್ನು ಕೂಡ ಸುಸ್ಥಿರ ಸ್ವಸ್ಥತೆಯನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿರಬೇಕು. ಇತರರ ಆರೋಗ್ಯದ ಬಗ್ಗೆ ಕೂಡ ನಾವು ಕಾಳಜಿಯನ್ನು ಮಾಡಬೇಕು. ಯಾಕಂದರೆ ಸಮಾಜದ ಬಗ್ಗೆ ನಮಗೆ ಒಲವಿರಬೇಕು, ಪ್ರೀತಿ ಇರಬೇಕು. ಸಮಾಜವನ್ನು ಕೂಡ ಒಂದು ಸ್ವಸ್ಥ ಸಮೃದ್ಧ ರೀತಿಯಿಂದ ಮೇಲ್ತರ್ತಕ್ಕಂಥದ್ದು ನಮ್ಮ ಆದ್ಯತೆ ಆಗಿರಬೇಕು, ನಮ್ಮ ಬಾಧ್ಯತೆಯೂ ಆಗಿರಬೇಕು. ಈ ಆಯಾಮಗಳಲ್ಲಿ ನಾವು ಈ ಕಿಡ್ನಿ ಸ್ಟೋನ್ ಅಂತಕ್ಕಂಥ ಸ್ಥೂಲವಾದ ಪದದ ಬಗ್ಗೆ ಯೋಚನೆ ಮಾಡೋದಾದರೆ, ಅದು ಅತ್ಯಂತ ಪ್ರಾರಂಭಿಕ ಚಿಕ್ಕ ಸೈಜಿನ 1-2 ಇದ್ದರೆ ಖಂಡಿತ ಇದನ್ನು ಮನೆ ಮದ್ದಿನ ಮುಖಾಂತರ ತರ್ತಕ್ಕಂಥ, ಬೇಕು ಅಂದಲ್ಲಿ ಕೆಲವೊಂದು ಔಷಧಿಗಳ ಪ್ರಯೋಗವನ್ನು ಮಾಡಿ ಅತ್ಯಂತ ತ್ವರಿತವಾಗಿ ಈ ಸಮಸ್ಯೆಯಿಂದ ಹೊರಗೆ ಬರ್ತಕ್ಕಂಥ ಸಾಧ್ಯತೆಗಳು ಬಹಳ ಹೆಚ್ಚು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ? ಇಕ್ಷುರಸ. ಏನಿದು ಎಲ್ಲ ಕೇಳಿದ್ದೀನಲ್ಲ, ಯಾವುದೋ ದೇವಸ್ಥಾನದಲ್ಲೋ ಯಾವುದೋ ಮನೆಯಲ್ಲೋ ಪೂಜೆ ಮಾಡ್ತಕ್ಕಂಥ ಟೈಮಲ್ಲಿ ಪ್ರೇಯರಲ್ಲಿ ಕೇಳಿಸ್ತಾ ಇತ್ತು ಅಂತ. ಇಕ್ಷುರಸ ಅಂದರೆ ಕಬ್ಬಿನ ರಸ, ಶುಗರ್ ಕೇನ್ ಜ್ಯೂಸ್ ಅಂತ ನಾವೇನು ಇವತ್ತು ತುಂಬ ಮಾಡರ್ನೈಸ್ಡ್ ರೀತಿಯಲ್ಲಿ 30, 40, 50 ರೂಪಾಯಿಗೆ ಕುಡಿತಾ ಇರ್ತೀವಲ್ಲ, ಇಕ್ಷು ರಸವನ್ನು ಯಥೇಚ್ಛವಾಗಿ 3-4 ಲೋಟ. ಸರ್ ಡಯಾಬಿಟೀಸ್ ಇದೆ ಕುಡಿಬೋದಾ? ಡಯಾಬಿಟೀಸ್ ಇದ್ದರೆ ಶುಗರ್ ಲೆವೆಲ್ ತುಂಬ ಜಾಸ್ತಿ ಸ್ಪೈಕ್ ಆಗಿಬಿಡುತ್ತೆ, ಅವರು ತೆಗೆದುಕೊಳ್ಳಬಾರ್ದು. ಬೇರೆ ಎಲ್ಲ ಪ್ಯಾರಾಮೀಟರ್ಸು ನಾರ್ಮಲ್ ಆಗಿದೆ ಸರ್, ನನಗೆ ಕಿಡ್ನಿ ಸ್ಟೋನ್ ಆಗಿಬಿಟ್ಟಿದೆ ಸರ್, 5 mm ಮೊದಲು ಕಮ್ಮಿ ಇದೆ ಸರ್ ಅದು ಸೈಜು, ಆದರೆ ನಾನು ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತಕ್ಕಂಥದ್ದಿಲ್ಲ ಸರ್, ಇದೀಚೆ ತರ್ಬೋದಾ? 100ಕ್ಕೆ 99.9% ತೆಗಿಬೋದು. ದಿನಕ್ಕೆ 3-4 ಗ್ಲಾಸು ಪರಿಶುದ್ಧವಾದಂಥ ಇಕ್ಷು ರಸವನ್ನು, ಅರ್ಥಾತ್ ಶುಗರ್ ಕೇನ್ ಜ್ಯೂಸನ್ನು ನೀವು ಮೇಲಿಂದ ಮೇಲೆ ಕುಡಿತಾ ಇರತಕ್ಕಂಥದ್ದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸಿಂಪಲ್ ತಾಮ್ರದ ಪಾತ್ರೆ ಇರತಕ್ಕಂಥ ನೀರು. ಸಿಂಪಲ್ ಒಂದು ಚೊಂಬಲ್ಲಿ ರಾತ್ರಿ ಇಡೀ ನೀರನ್ನ ನೆನೆಸಾಕಿಟ್ಬಿಡಿ, ಅಂದರೆ ತುಂಬಿಸಿಟ್ಬಿಡಿ. ಕುಡಿಯೋ ನೀರನ್ನು, ಪರಿಶುದ್ಧವಂತಹ ನೀರನ್ನು ಒಂದು ತಾಮ್ರದ ಪಾತ್ರೆಯಲ್ಲಿ ನೆನೆಸಿಡಿ. ಬೆಳಗಾಗಿ ಎದ್ದ ಕೂಡಲೇ ಆ ತಾಮ್ರದ ಪಾತ್ರೆಯಲ್ಲಿ ತುಂಬಿಟ್ಟಿರ್ತಕ್ಕಂಥ ಅಯಾನ್ಸ್ನ ಚಾರ್ಜ್ ಮಾಡಿಕೊಂಡಿರ್ತಕ್ಕಂಥ ನೀರನ್ನು ಯಥೇಚ್ಛ ಕುಡಿತಾ ಬನ್ನಿ. ಸಾಕಷ್ಟು ಅನುಕೂಲಗಳು ಒಂದು ಕಿಡ್ನಿ ಕಲ್ಲನ್ನು ಹೊರಗೆ ತೆಗೆತಕ್ಕಂಥ ರೀತಿಯಲ್ಲಿ ಈಗ ಹೇಳಿದಂತಹ ಪರಿಹಾರಗಳಲ್ಲಿ ಇದೆ. ಇದನ್ನು ಉಪಯೋಗಿಸ್ಕೊಂಡು ನಿಮ್ಮ ಸಮಸ್ಯೆಯಿಂದ ದೂರ ಆಗಿ ಅಂತಕ್ಕಂಥ ಮಾತು. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.